ಹಂಗೆ 15-20 ವರ್ಷ ಡಿಫ್ರೆನ್ಸ್ ಇದ್ರೆ ಗಂಡ ಹೇಳ್ತಾರೆ ಮ್ಯಾಚು ಚೆನ್ನಾಗಿ ಕಾಣ್ತದೆ. ಎಲ್ಲಿ ಮ್ಯಾಚ್ ಆದದು? ನೀವೆಲ್ಲ ಮುದ್ಕಿರಂಗೆ ಕಾಣ್ತೀರಿ, ನಾವಿನ್ನೂ ಹುಡುಗರು ಹಂಗಾಗಿ ತಂದ್ಕೊಟ್ಟಿರೋ ಸೊಪ್ಪ, ಆ ಸೊಪ್ಪು ಸೋಸಕ್ಕೂ ನಾನೇ ಬರ್ಬೇಕಲ್ಲ. ಹೊಲ್ತವು ಒಂದು ಮಂಕ್ರಿ ಕೆಲಸ ಅದೇ ಅದೆಲ್ಲ ಬಿಟ್ಬಿಟ್ಟು ಅಯ್ಯೋ ಗೊರ್ರು ಬುರ್ರ ಅಂತಾಳೆ. ಅಕ್ಕಿಯ ಏನೋ ಓಲಿ ಅಂತ ಸೋಸಕ್ಕೆ ಬಂದಿರೋದು. ಹಾಂ, ಅದಕ್ಕೂ 16 ಮಾತಾಡ್ತಾಳೆ. ಅಯ್ಯೋ ಉಂಡದ್ದು ಊಟನೇ ಆರೋಗ್ಯನೇ ಐಕಿಲ್ಲ ಹಂಗೆ ಬೈತಾಳೆ. ಹಾಂ ಹಾಂ, ಇಲ್ಲ ಇಲ್ಲ ಹಿಂಗೆ ಎಲ್ಲ ಹೆಂಗೆಲ್ಲ ಆವಾಜ್ ಆಗ್ತಾರೆ ನನಗೆ. ಅಂಥದ್ರಲ್ಲೂ ಓಲಿ ಅಂತ ಸಾಕ್ತಾವನಿ ನಾನು. ಇನ್ನೇನು ಮಾಡೋದು, ಕಟ್ಕೊಬಂದ್ಬಿಟ್ಟಿನಿ. ಏನು ಮಾಡಿ ಕಟ್ಕೊಬಂದ್ಬಿಟ್ಟಿನಿ. ಹಣೆ ಬರ ಎಲ್ಲರದು ಒಂದೊಂದು ಥರ ಇರ್ತದೆ, ಅದ್ರಲ್ಲಿ ನಂದೇ ಒಂಥರ ಬೈಸ್ಕೋಬೇಕು. ಎಲ್ಲನೇ ಹಿಂಗೆ ನೋಡ್ಕೊಂಡ್ರೂ ಚಿನ್ನ ರನ್ನ ನೋಡ್ಕೊಂಡ್ರೂ ಬೈಸ್ಕೋಬೇಕು. ಹಾಂ, ಈಗ ಚಿನ್ನದ ರೇಟ್ ಬೇರೆ ದಿನ ಕಮ್ಮಿ ಆಯ್ತದೆ. ಚಿನ್ನದ ರೇಟ್ ಇಳ್ದೋಗದೆ ಅಲ್ಲಿ ಗೊತ್ತು. KG 50 ರೂಪಾಯಿಗೆ ಬಂದರೂ ತಗೊಡಿಕ್ಕಿಲ್ಲ ಅಂತ ಹೇಳೋದು ಕನ್ಫರ್ಮ್ ಆಗಿ ಗೊತ್ತು. KG 50 ರೂಪಾಯಿಗೆ ಬಂದರೂ ತಗೊಡಿಕ್ಕಿಲ್ಲ ಅಂತ ಗೊತ್ತು. ಯಾಕೆ ತಗೊಡಿಕ್ಕಿಲ್ಲ ಹೇಳು? ಇನ್ನೂ 50 ರೂಪಾಯಿಗೆ ಬಂದರೆ ಇನ್ನೂ ಕಮ್ಮಿ ಆಗಲಿ ಅಂತ. ಇನ್ನೂ ಕಮ್ಮಿ ಆದರೆ ಇನ್ನು ಆಮೇಲೆ ತಗೊಡಮ್ಮ ಅಂತ. ಈಗ ಎಷ್ಟೋ ಜನ ಜಾಸ್ತಿ 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 ಆಗೋಯ್ತದೆ ಅಂತ ತಗೊಬಿಟ್ರು. ಈಗ ಇಳ್ದಾಯ್ತಾ ಇಲ್ವಾ? ಅಯ್ಯೋ ಈಗ ತಲೆ ಕೆಚ್ಕೋತಾರೆ. ಅಯ್ಯೋ ಇವಾಗ ತಗೋಬೇಕಾಯ್ತು 10,000 ಈಗೇನು 8,000 ಆಗಿದ್ದದ ಅಷ್ಟೇ. ಏನು 2,000 ಇಳಿದಿಲ್ಲ. ಎಷ್ಟು? 140 ಈಗ 1,40,000. ಹಾಂ, 1 ಲಕ್ಷ ಎಷ್ಟಕ್ಕೂ ಹೊರದೋಗಿತ್ತು. ಹಾಂ, ಈಗ 1,40,000 1,50,000 ಹಿಂಗೆ ಆಡ್ತದೆ 10 ಗ್ರಾಮ್ಗೆ. ಅದರಲ್ಲೂ 3 ಥರ, ಚಿನ್ನದಲ್ಲೂ 3 ಥರ. ಈ ಅದು ಯಾವ ಎಮ್ಮು ಪಮ್ಮು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿನ್ನ ಅದ್ರ ಹೆಸರು ಇನ್ನೆಲ್ಲ ಇಲ್ಲ. ನಿನ್ನ ಪಡೆ ನೀನು ಚಿನ್ನ ಅಂತ ಗೊತ್ತಷ್ಟೇ. ಆಲ್ಕೋಹಾಲ್ ಮಾರ್ಕು ಅಂತ ಅವೆಂಥ ಚಿನ್ಮ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಚಿನ್ನದ ಅಷ್ಟು ವ್ಯಾಮೋಹನೂ ನಮಗಿಲ್ಲ. ಕಷ್ಟದಲ್ಲಿ ಅವೇ ಅಂತ ಆಗೋದು. ತಂದೆ ಎಟ್ಟಿಲ್ಲಿದ್ರೆ ಅಡ ಇಟ್ಬಿಟ್ಟು ಏನಾರ ವ್ಯವಹಾರ ಮಾಡ್ಬೋದು, ಇಲ್ಲ ಮಾರ್ಬಿಟ್ಟಾರುವೆ ಸೈಟು ಚಿನ್ನ ಅವೆರಡ್ರ ಮೇಲೆ ಎಲ್ಲ ಬಂಡವಾಳ ಹಾಕೋದು. ಏನೋ ಇರೋರು ಹಾಕ್ತಾರೆ, ಸಂಪಾದನೆ ಮಾಡ್ತಾರೋರು ಹಾಕ್ತಾರೆ, ಎಲ್ಲ ಮಾಡೋಕ್ಕದ. ಹಂಗೆ ನಾವು ಇವತ್ತೆಲ್ಲ ಮುಡುಗರು 2 ಲಕ್ಷ ಕೊಡಿಕಿಲ್ಲ, ಇಬ್ಬರಿಂದ 2 ಲಕ್ಷ ಕೊಟ್ಟವ್ರೆ. ಹಾಂ, ಏನು ಭಾರಿ ದೊಡ್ಡ ಮಾಡಿಸಿದ್ದೀನಿ. ಅದಕ್ಕೆ 2 ಲಕ್ಷ 3 ಲಕ್ಷ ಕೊಡ್ತಾರೆ. ನೀವೇನು ಹೊಸಿಯಲ್ಲಿ ಮಾಡ್ತೀರ? ನನಗೆ ನಾವು ನಿಮ್ಗೆ ಏನು ಮಾಡಿಸ್ಬೇಕು ಅಂತಂದ್ರೆ ಅಷ್ಟೇ. ಅವತ್ತಿನ ಕಾಲದಲ್ಲಿ ಕೇಳಿದ್ದು ಸ್ಕೂಟ್ರ್ ಕೊಡೋರು, ಕಾಸು ಕೊಡೋರು, ಚಿನ್ನ ಕೊಡೋರು. ಈಗ ಅವಾಗ ಚಿನ್ನ ಕೊಟ್ಟಿವಲ್ಲ ಉಂಗ್ರವ. ಅಯ್ಯೋ ಕೊಟ್ಟಿದ್ದೀರಿ. ಅದೇ ಹಿಂಗೆ ಸುತ್ಕ ಬಳಸ್ಕೊಂಡು ಕೊಡಕ್ಕೆ ನೀವೇ ಆಗ್ಬೇಕು. ಹೆಂಗ್ ಸುತ್ತ ಬಳಸ್ಕೊಂಡು ಕೊಟ್ಬಿಟ್ಟರು ಹೇಳ್ತಾರೆ. ಅದನ್ನು ನಿಮ್ದಿದು ನಾವು ಕೊಟ್ಟುವ ಬಿಟ್ಟುವ ಅದು ಬಿಡು. ನೀವೇನು ಸುತ್ತ ಬಳಸ್ಕೊಂಡು ಏನು ಕೊಟ್ಟಿದ್ದೀರಿ ಅಂತ ಈಗ ಆಯ್ತು. ನಾಳೆಗೆ ಹೋಗಮ್ಮ ಚಿನ್ನ ತರಕ್ಕೆ. ನೀನು ದುಡ್ಡದಲ್ಲ ಮಾಡಿಸ್ಕೊಡ್ತಿದ್ದೀನಿ. ನೀನು ನಿಜವಾಗ್ಲೂ ನೀನು ಮಾಡಿಸ್ಕೊಟ್ಬಿಟ್ಟಿಯ. ಹಂಗೆ ಇದ್ರವೆ ಏನು ಮಾಡಿಸ್ಕೊಡ್ಬೇಕು ಹೇಳಾಯ್ತು. ಏನು ಮಾಡಿಸ್ಕೊಡಿಕ್ಕಿಲ್ಲ ನಂಗೆ ಬೇಡ ಬೇಡ. ಇಂಥ ಹೆಣ್ಣು ಎಲ್ಲಾರ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಹುಡುಕ ಬಂದ್ರು ತಾನೇ ಸಿಕ್ಕಳ. ಚಿನ್ನನೇ ಬೇಡ ಅಂತವಳೆ ಅಂತ ಚಿಂದ ಅಂತ ಹೇಳ್ತಿ. ಈ ಚಿಂದಂತ ಹೇಳ್ತಿ, ಚಿನ್ನನೇ ಬೇಡ ಅಂತಾರೋ ಅಂತ ಚಿಂದ. ಇದು ಮ್ಯಾಟ್ರು. ಇವರ ಅಂದ್ರೆ ನೋಟೆಡ್ ಇವರ್ ಪಾಯಿಂಟ್. ನಾಳೆ ಹೋಗಮ್ಮ ತಗೋ. ನಿಂದು ದುಡ್ಡು ಎತ್ಕೊ ಬಂದ್ಬಿಡಮ್ಮ. ಏನು ಬೇಕು ನಿಮಗೆ? ಈಗ ನನ್ಗೇನು ಬೇಡ, ಬ್ಲೌಸ್ ಹೊಲ್ಸಕ್ಕೆ 1,000 ದುಡ್ಡು ಕೊಡು. ಓ ಅಲ್ಲಿ ತಗೋ. ಚಿನ್ನನೇ ಬೇಡವಾ? ಚಿನ್ನನೂ ಬೇಡ, ಒಂದು ಮೂಗ್ಬೆಟ್ಟು ತಗೊಡು. ಒಂದು ಮೂಗ್ಬೆಟ್ಟು. ಆಮೇಲೆ ಅಷ್ಟೇ. ಈಗ ನನಗೆ ಕಟ್ಟ ಕಡೆಯದಾಗಿ ಕಾಡೋ ಪ್ರಶ್ನೆ ಅಂದರೆ, ಈಗ ಈ ಎಲ್ಲರ ಕಷ್ಟನೂ ನಾನು ಒಬ್ಬನೇ ನೋಡಬೇಕು. ಇಡೀ ಮನೆಯ ಕಷ್ಟ ಇಲ್ಲನೇ. ಎಂಗೇಜ್ಮೆಂಟಲ್ಲಿ ತಗೊಂಡಿರೋ ವಾಚು ಅದನ್ನೂ ಕಿತ್ತಾಕ್ಬಿಟ್ಟವನೇ. ಏನೋ ಕಿತ್ತೋಗಿರೋದನ್ನೇ ಕಟ್ಕಂಡು ಜೀವನ ಮಾಡ್ತಾವನಿ. ಸೋಕಿ ಮಾಡಿದ್ರೆ ಸೋಕಿ ಮಾಡ್ದವ ಬೇಡದಲ್ಲಪ್ಪ ಅಂತ ಅಂದ್ಬಿಟ್ಟು ಈ ಥರ ಜೀವನ ಮಾಡ್ತಾ ಇರೋದು. ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ವ್ಯಕ್ತಿ ಇರ್ತಾನೆ. ಎಲ್ಲರ ಕಷ್ಟನೂ ಕೇಳಿ ಅವ್ರ ಕಷ್ಟ ಎಲ್ಲನೇ ಆದಷ್ಟು ಇದು ಮಾಡಿ ಬಟ್ ಅವನ ಕಷ್ಟ ಕೇಳೋಕ್ಕೆ ಮನೇಲಿ ಯಾರೂ ಇರಿಕಿಲ್ಲ. ಅವ್ನಿಗೋಸ್ಕರ ಇಲ್ಲ ಅಂದರೆ ಅವನೇ ಓಡೋಗ್ಬೇಕು, ಅವ್ನು ಕರ್ಕೊಂಡು ಹೋಗ್ಬೇಕು, ಯಾರೂ ಇರಿಕಿಲ್ಲ. ಅಂಥ ವ್ಯಕ್ತಿ ಪ್ರತಿ ಮನೆಗಳಲ್ಲೂ ಇರ್ತಾರೆ. ಅವನು ಎಲ್ಲರ ಕಷ್ಟಕ್ಕೂ ಆಗಬೇಕು, ಅವನ ಕಷ್ಟಕ್ಕೆ ಯಾರೂ ಆಯ್ತಿಲ್ಲ. ಹಣೆ ಬರ ಗಂಡ ಐಕ್ಲ ಹಣೆ ಬರಲಿ ಅಷ್ಟು.
ಈಗ 2 kg ಬೇಕಾ 1 kg ಬೇಕಾ ತಿನ್ನ? ಬೇಡ ಕಣಪ್ಪ, ಒಂದು 3 ಬೆಟ್ಟ ಕೊಡಪ್ಪ ಸರ್. ಹಾಂ ಎಷ್ಟು ಸಾವಿರ ಅದು? ಅದು ನನಗೆ ಗೊತ್ತಿಲ್ಲ, ನಾನು ಹೋಗೇ ಇಲ್ಲ ತಗೊಳ್ಕೆ ಯಾವಾಗಲೂ. ತಗೊಳಕ್ಕೆ ಹೋಗಿಲ್ಲ? ನಾನು ಅದೇ ಯಾವಾಗಲೂ ಒಂದ್ಸಲಿ ಎಂಗೇಜ್ಮೆಂಟ್ ತಗೊಂಡಿದ್ದು, 2 ದಪ್ಪ ನಿಮ್ಮ ಅತ್ತೆನೇ ತಂದು ಕೊಟ್ಟಿದ್ದು. ಒಂದ್ಸಲ ನಾನು ದುಡ್ಡು ಕೊಟ್ಟಿದ್ದೆ, ಒಂದ್ಸಲ ಅವಳ ಹಾಕಿದ್ದು. ನಾನು 3 ಬೆಟ್ಟ ತಗೊಳಕ್ಕೆ ಹೋಗಿಲ್ಲ. ಎಂಗೇಜ್ಮೆಂಟಲ್ಲಿ ಅವೇನೇನೋ ಹಾಕ್ಸಿದ್ರಲ್ಲ, ಅವಾಗ ಮಾತ್ರ ಅಲ್ಲೇ ಇದ್ದೆ. ಅಲ್ಲಿ ನೀರು ಬೇರೆ ಅಲ್ಲಿ ಒಳ್ಳೋ ಅಂತ ಕೇಳ್ತಾ ಇರ್ತದೆ, ಅದು ಸೌಂಡ್ ಬರ್ದಂಗೆ ಮಾಡಬೇಕು. ನೀನೇ ಮಾಡೋದು ಯಾಕೆ ಸಭಾ? ಏನ ಈಗ ಮೂಗ್ಬಿಟ್ಟು ಎಷ್ಟು ಗ್ರಾಮ್ದು ಬೇಕಾಗಿರೋದು? ಅದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಅರ್ಧ kg ಬರ್ತವ? ಎಷ್ಟು ನಾನು ಹೋಗಿಲ್ಲ. ಅರ್ಧ kg ಬಂದವ 1 kg ಬಂದವಲೇ? ಅದು ಚಿನ್ನದ ತಕಂದ್ರೆ ಗ್ರಾಮ್ ಲೆಕ್ಕ. ಗ್ರಾಮ್ ಇಷ್ಟು ಮಿಲಿ ಅಂತ ಇರ್ತದೆ. ಮೆಂತೆ ಸೊಪ್ಪು ಹಾಕಿರ್ತದೆ, ಇಷ್ಟು ಮಿಲಿ ಅಂತ ಅವ್ರು ತೂಕಕ್ಕೆ ಹಾಕ್ತಾರೆ. ಇಷ್ಟು ಮಿಲಿಗೆ ಇಷ್ಟು ಇದು ಅಂತ, ಇಷ್ಟು ಇದು ಅಷ್ಟು ಅದು ಎರಡು ಸೇರಿಸಿದ್ರೆ ಎಷ್ಟಾದವು? ನಾನು ಹೇಳುದು ಮಿಲಿಗೆ ಇಷ್ಟು ದುಡ್ಡು ಆಯ್ತದೆ ಅಂತ ಅವ್ರು ಹಾಕ್ತಾರೆ. ಅಲ್ಲಿ ಮುಡುಕ್ತಾರಲ್ಲಪ್ಪ ಇದಕ್ಕೆ. ಅದಕ್ಕೆ ಐಸಲ್ಲಿ ಇಟ್ಟಿರ್ತಾರ? ತೂಕಕ್ಕೆ ಹಾಕ್ತಾರಲ್ಲ. ತೂಕಕ್ಕೆ ನಾನೆಲ್ಲ ಐಸಲ್ಲಿ ಇಟ್ಟಿರ್ತಾರೆ ಏನೋ ಮೂಗ್ಬಿಟ್ಟು. ನಾವು ಹಿತ್ತಾಳೆದೇ ತಕ ಹಾಕತ್ತಿದ್ದು. ಈಗೆಲ್ಲ ಚಿನ್ನದ್ದೇ ಹಾಕಬೇಕು. ಹಿತ್ತಾಳೆವು? ಹಿತ್ತಾಳೆ ಮೂಗ್ಬಿಟ್ಟು ಬರ್ತಿದ್ವಲ್ಲ, ಆಗ 300-200 ಕೊಟ್ರೆ ಬರ್ತಿದ್ದ. ಈ ಸಂತೆಲ್ ತಂದ್ರೆ ಆಯ್ತು ತಗೊಂಡ್ರೆ ಅಂತ ಮಾರ್ತಾ ಇರ್ತಾರೆ. ಸಂತೆವಲ್ಲ, ಆಗ ಅಂಗಡಿಗೆ ತಕ ಹಾಕತ್ತಿದ್ದು. ಸಂತೆಲ್ ಮರಿಕಿಲ್ವಾ? ತರಕಾರಿ ಚಿನ್ನದಂಗಡಿಲೇ ಸಿಗ್ತವೆ. ಆರ್ಟಿಫಿಷಿಯಲ್ ಅಂದ್ರೆ ಅದನ್ನೇ ತಗೊಂಡ್ರೆ ಆಯ್ತಪ್ಪ. ಆರ್ಟಿಫಿಷಿಯಲ್ ಹೆಂಗಿದ್ರು 4 ದಿನ ಕಾಳು ಮಾಡ್ಕತಿಯಲ್ಲ, ಆರ್ಟಿಫಿಷಿಯಲ್ ತಗೋ. ಸುಮ್ಮನೆ ಯಾಕೆ ಚಿನ್ನದ ಬಂಡವಾಳ? ಅದನ್ನೇ ಹಾಕತ್ತಿದ್ದು ನಾನುವೆ. ಚಿನ್ನ ಎಷ್ಟು ತಕೊಂಡಾಗ ಗೊತ್ತಿಲ್ಲ. ಯಾವಾಗಲೂ ಅಂತವನೇ ಒಂದು 4 ಆರ್ಟಿಫಿಷಿಯಲ್ ತಂದ್ಬಿಡ್ತೀನಿ 50 ರೂಪಾಯಿ ಕೊಟ್ಟು. 50 ರೂಪಾಯಿ ಕೊಟ್ಟವನಿಗೆ 200 ರೂಪಾಯಿ ಹಾಕ್ತವೆ. ಒಂದಕ್ಕೆ 200-300 ಕೊಡ್ತಿದ್ವಾಗ. ಡೂಪ್ಲಿಕೇಟ್ಗೂ 200-300? ಅದಕ್ಕೂ 200-300. ಹಾಗಾದ್ರೆ ಚಿಂದ ಬಂದ್ರೆ 4,000 ಬೇಯಿಸ್ಬೇಕು. 4,000-5,000 ಬೇಕೇನೋ? 200-300 ಆಗಲೇ ಲಾಸ್ಟ್ ತಂದಾಗ್ಲೇ 400 ಅದೆಷ್ಟೋ ಹೇಳ್ತಿದ್ಲು. ಡೂಪ್ಲಿಕೇಟ್ನ ಒಂದು 4 ಕೇಳ್ತೀನಿ ಹೋಗಿ ಅಂಗಡಿಗೆ. 50 ರೂಪಾಯಿ ಅಂದ್ರೆ 4 ತಗೊಂಡ್ಬಿಡ್ತೀನಿ. ವಾರಕ್ಕೊಂದು ಚೇಂಜ್ ಮಾಡ್ಕೊಂಡು ಹಾಕತ್ತಾರ. ಹೆಂಗಿದ್ರು ಅವು ಚಿನ್ನ ತಂದ್ರು ಅವು ತೀರ್ಸೋಯ್ತವೆ ಅಲ್ವಾ, ಸುಮ್ಮನೆ ಯಾಕೆ? ದುಡ್ಡು ಕೊಟ್ಟಷ್ಟು ಬಾಳ್ಕೆ ಇರ್ತದೆ. ದುಡ್ಡು ಕೊಟ್ಟಷ್ಟು ಯಾವ ಬಾಳ್ಕೆ ಬಂದದು? ಕೆಡಿಕೊಬಿಟ್ರೆ ಹೇಳದೆ ಅರ್ಥ ಆಯ್ಕಿಲ್ಲ. ಹೆಂಗೆ ಅರ್ಥ ಆಗೋಂಗೆ ಹೇಳು? ಹೆಲಿಕಾಪ್ಟರು ಮುಗ್ಬೇಟ ಹೆಂಗೆ ಕೆಡಿಕೊಬಿಟ್ಟಾರು? ಈಗ ಇತ್ತಾಳದ್ನೇ ಅಷ್ಟು ಜಾಸ್ತಿ ಯೂಸ್ ಮಾಡಿದ್ವಿ. ಅಯ್ಯೋ ಬಿದೋದು ಗೊತ್ತಿಲ್ಲ ಅಂತಂದ್ರೆ ಮುಗ್ದೈತಪ್ಪ. ಅಯ್ಯ ಕಣ್ಣು ಬಾಯ್ಬಿಟ್ರು ಇಲ್ಲ. ಅವೇನು 1 kg ಬಂದವ, 1 ಗ್ರಾಮ್ ಬಂದವ. 1 ಗ್ರಾಮ್ ಬರೀಕಿಲ್ವಾ? ಇಷ್ಟು ಮಿಲಿ ಅಂತ ಇರ್ತದೆ. ತೂಕ ಹಾಕಿ ಐಕ್ಳಿಗೆ ಸಿರಪ್ ಐತಿವಲ್ಲ ML ಆಗ್ತಲ್ಲ ಹೆಂಗೆ? ನಿನಗೂ ಮಿಲಿನೇ ಇಲ್ಲ ಅಲ್ವಪ್ಪ ಔಷಧಿ ನಾವು? ತೂಕ ಹಾಕ್ತಾರೆ. ಎಷ್ಟು ML ಅಪ್ಪ ನಿಮ್ಗೆ? ಇದು 5 ml. 3 ml ನಿನಗೆ 3 ವರ್ಷ ಅಲ್ವಾ? 3 ml ನಿನಗೆ. ಅಣ್ಣಂಗೆ 5 ವರ್ಷ ಅಲ್ವಾ? ಅದಕ್ಕೆ 5 ml ನಿನಗೆ. ನಿಂಗೆ 3 ml. ಕೊಟ್ಟಪ್ಪ ಸೊಪ್ಪಿಗೆ ಎಲ್ಲ ಇಲ್ಲಿ ಬೊತ್ತೋಗಿ ನಿಂತದೆ. ಬೊತ್ತೋಗಿರೋ ಸೊಪ್ಪು ತಂದವಲ್ಲ, ಇಲ್ಲಿ ಎಳೆ ಸೊಪ್ಪು ಇರ್ಲಿಲ್ವ ಅಲ್ಲಿ. ಒಂಥವ್ ತಗೊಬಿಟ್ನಾ ನಾನು? ಅತ್ತಾಗಿತ್ತಾಗ ನೋಡ್ಲಿಲ್ಲ. ನೋಡ್ಬೇಕು. ಒಂಥವ್ ತಗೊಬಿಟ್ಟೆ. ಆಮೇಲೆ ನೋಡ್ತೀನಿ, ಅಯ್ಯೋ ಅಂಥವು ಏನು ಚೆನ್ನಾಗವೆ. ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಈ ಸೊಪ್ಪು, ಈ ಕೀರೆ ಸೊಪ್ಪು. ನೀನೇನು ತರ್ಲೇಬೇಡ. ಹಂಗೆ 200 ರೂಪಾಯಿ ಕೊಡು ಸಾಕು. ಒಂದು ವಾರದ ತರಕಾರಿ ಮೇಂಟೈನ್ 200 ರೂಪಾಯಿ ಸಾಕು. 200 ರೂಪಾಯಿನೇ ಅರ್ಧಿ ಹಾಕಿಯಾ? ಫ್ರೈ ಮಾಡಿಯಾ? ಇಲ್ಲ ಸಾಕು, ಬೇಜಾನ್ 200 ರೂಪಾಯಿ ತರಕಾರಿ. 100 ರೂಪಾಯಿಗೆ ಸೊಪ್ಪು ತಗೊಬಿಟ್ಟು ಕವರ್ಗೆ ಹಾಕ್ಬಿಟ್ಟವನೆ. ಈಗ ಬೇಡ ಅನ್ನಕ್ಕದ ಬೇಡ ಅಂತ ಹೆಂಗ್ ಮುಕ್ತ ಸೊಪ್ಪು 100 ರೂಪಾಯಿ ತರಕಾರಿ. ಆಮೇಲೆ ಇನ್ನೊಂದು ನೋಡ್ತೀನಿ ಚೆನ್ನಾಗವೆ. ಇನ್ನೇನು ಮಾಡಕ್ಕಾಯ್ಕಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಇನ್ನೇನು ಮಾಡಿ ತಗೊಬಂದೆ. ನಾನು ಅವತ್ತು ತಂದಿದ್ನಲ್ಲ 100 ರೂಪಾಯಿ ಸೊಪ್ಪು, 40 ರೂಪಾಯಿ ತರಕಾರಿ ಇದೆ. ಇಂಥ ಸೊಪ್ಪು ಏನು ಮಾಡಿ ದುಡ್ಡು ಕೊಡೋ ದುಡ್ಡಿಗೆ ನ್ಯಾಯವಾಗಿರೋದು ಕೊಡಿಕಿಲ್ಲ. ನೋಡಿ ತಗೋಬೇಕು. ಇದು ಚೆನ್ನಾಗಿಲ್ಲ ಅಲ್ಲಿ ಹೋಗದ ಇಲ್ಲಿ ಹೇಳ್ಬಿಟ್ಟೆ ಅಂತವು ಇನ್ನೇನು ಮಾಡಿ ಅಂತ ಅಂದ್ಬಿಟ್ಟು ಅವ್ನು ಬೇಜಾರು ಮಾಡ್ಕೊತಾನೆ. ಆಮೇಲೆ ನೋಡ್ಬಿಟ್ಟು ತಗೋಬೇಕು. ನಾವು ಸಂತೆಗೆ ಹೋದ್ರೆ ಹೆಂಗ್ ಮಾಡ್ತೀವಿ ಗೊತ್ತಾ? ಈಗ ನೋಡ್ಕೊ ಹೋಯ್ತೀವಿ. ಅಯ್ಯೋ ಓರೇಕೆ ಕಾಗಿ ಆರಿಸ್ತಾ, ಅಯ್ಯೋ ಪಪ್ಪ ನಿಂಗೆ ಗೊತ್ತಿಲ್ವಪ್ಪ ಏನೇನು ತಗೊಳ್ಳೋದು. 4 ಥರನೂ ಕವರ್ಗೆ ತುಂಬೇಬಿಟ್ಟ. ಓ ಪಪ್ಪ ಅಪ್ಪ ಅನ್ಕಂದಿ. ವ್ಯಾಪಾರ ಮಾಡೋರ ಲಕ್ಷಣ ಅದು. ಏನೇ ಆಗಲಿ ನಾವು ತಗೋಬೇಕು. ಇಲ್ಲಿ ಬರೀ ಕಡ್ಡಿ ಕೊಟ್ಟವನೆ. ಫ್ರೆಶ್ ಆಗಿರ್ಬೇಕು, ನಾವು ತಗೋಬೇಕು. ಏನೋ 2,000 ವ್ಯಾಪಾರ ಮಾಡ್ಕೊಂಡು ಅಟ್ಟಿಗೆ ಹೋದ್ರೆ ಅವ್ನ ಹೆಡ್ತಿ ಕೈ ಕೊಟ್ರೆ ಅವ್ನು ಖುಷಿ ಪಡ್ತಾನಲ್ಲ. ಅವ್ನ ಹೆಡ್ತಿ ಖುಷಿ ಪಡಿಕಿಲ್ವಾ? ಹೆಂಗೋ ಯಾರ ಖುಷಿಯಾಗಿರ್ಲಿ, ಹಿಂಗೆ ಮೋಸ ಮಾಡೋ ಪಾಸ ಮಾಡೋ ಒಟ್ಟಲ್ಲಿ ಖುಷಿಯಾಗಿದ್ರೆ ಸರಿ ಆಯಿತು. ಇನ್ನೇನು ಮಾಡಿ, ನಮಗಂತೂ ಖುಷಿ ಇಲ್ಲ. ಹಿಂಗೆ ಹೊಡಿತೀರಿ ಬೈತೀರಿ ಎಲ್ಲ. ಕ್ಯಾಮ್ರಾ ಆನ್ ಆಗದೆ ಅಂತ ಹಿಂಗೆ ಅವಳೆ, ಇಲ್ಲಾಂದ್ರೆ ಹೊಡಿತಾಳೆ. ಅವ ಐಕ್ಳು ಕೈಲಿ ಹೊಡಿಸ್ತಾಳೆ.
ಗೊತ್ತಾಗಿರೋ ಸೊಪ್ಪು ತಗೊಬರ್ತೀಯಲ್ಲ ನೀನೆ ಅಂತ ನೀನು ಅಂತ ಇಲ್ಲಿ ಪಾಲಕ್ಕು ಏನಷ್ಟು ಚೆನ್ನಾಗಿ ಅಲ್ಲಿ ಅದು ಚೆನ್ನಾಗಿಲ್ಲ. ಇಲ್ಲಿ ಹುಳ ಹೆಂಗ್ ತಿಂದದ್ ನೋಡಿಲಿ, ಹುಳ ತಿಂದಿರೋದ ಯಾರು ಮನ್ಸರು ತಿಂದಾರ? ಇನ್ನೇನು ಮಾಡೋದ, ಮನ್ಸರು ಎಲ್ಲ ತಿನ್ನಿಸ್ತಾರೆ ಅಂತಾರ. ಅಲ್ಲಿ ಹಿಂಗೆ ಅಲ್ಲಿ ಹಿಂಗೆ ಹೊಡಿಸೋದು, ಇನ್ನೂ ಜೋರಾಗಿ ಹೊಡಿಸ್ತಾರೆ. ಸುಂದರ ತಂದಿದೆ ಅಲ್ಲೇ ಹೊಡಿಯಪ್ಪ, ಕಡಿತಾರೆ ಕಡಿ ಹೊಡಿ ಹೊಡಿ ಜೋರ ಮೇಕೆ ಹೊಡಿ ಮೇಕೆ. ಇಲ್ಲಿ ನಿನ್ ತಂದಿರೋದೇ ವೇಸ್ಟ್ ಈ ಸಲ ಅದೇ ಯಾಮಾರ್ಬಿಟ್ಟೆ, ಎಲ್ಲ ತುಂಬಿಟ ಇನ್ನು ಅವನ್ ತಗ್ತಾಗ ಸೊಪ್ಪು ತಗೊಂಡ ಇನ್ನು ಅವನ್ ತಗೋ. ಪಾಲಕ್ಕು ಚೆನ್ನಾಗಿರೋ ಒಂದ್ ಚೂರು ಮೆಂತೆ ನೋಡಪ್ಪ, ಅದೊಂದು ಸೂಪರ್ ಮೆಂತೆ ಸೊಪ್ಪು ಸೂಪರ್. ಅದು ಎಳೆ ಸೊಪ್ಪು ನನ್ನಂಗೆ ಚೆನ್ನಾಗದ. ಇದೇನ್ ಮಾಡಿ ಎಲ್ಲ ನಿನ್ನಂಗೆ ಆಗ್ಬಿಟ್ಟದೆ ಇದು. ಅದನ್ನೇ ಉಲ್ಟಾ ಮಾಡ್ಕೋ. ಅಷ್ಟೊಂದು ಚೆನ್ನಾಗಿದೆಯಾ ನೀನು? ಉಲ್ಟಾ ಅಲ್ಲ, ಬತ್ತೋಗಿರೋದು ಅಂದ್ರೆ ನಾನು ಬತ್ತೋಗದೇನ ಮೆಂತೆ ಸೊಪ್ಪು ಹಂಗೆ ನೀನು ನಾನು ಒಂದೇ ಅಷ್ಟೇ. ನೀನೇ ಅದಕ್ಕೆ ನೀನೇ ಏನೇನೋ ಅನ್ಕೊಬಿಟ್ರೆ ನಾನೇನ್ ಮಾಡೋದು? ಉಲ್ಟಾ ಮಾಡ್ಕೊಂಡೆ. ನಿನಗ್ ಜಾಸ್ತಿ ಏಜ್ ಆಗಿರೋದು, ನಮ್ಗಲ್ಲ. ಏಜ್ ಆಗಿದ್ರೇನು ಎಲ್ಲ ಗಂಡಸ್ರಿಗೂ ಅಷ್ಟೇ ಅಪ್ಪ. ಎಲ್ಲ ಏಜ್ ಆಗಿರೋ ಈಗ 15 ವರ್ಷ 20 ವರ್ಷ ಡಿಫ್ರೆನ್ಸ್ ಇರ್ತದೆ ಎಲ್ಕ ಮದುವೆ ಆಗಿರೋರಿಗೆ. ಹಂಗೆ 15-20 ವರ್ಷ ಡಿಫ್ರೆನ್ಸ್ ಇದ್ರೆ ಗಂಡ ಹೇಳ್ತಾರೆ ಮ್ಯಾಚು ಚೆನ್ನಾಗಿ ಕಾಣ್ತದೆ. ಎಲ್ಲಿ ಮ್ಯಾಚ್ ಆದದು? ನೀವೆಲ್ಲ ಮುದ್ಕಿರಂಗೆ ಕಾಣ್ತೀರಿ, ನಾವಿನ್ನೂ ಹುಡುಗರಂಗಿರ್ತೀವಿ. ಈಗ ಎಡ್ತಿ ಮುದ್ಕಿ ಹೆಂಗಿದ್ರೆ ಅವನು ಹುಡುಗನಂಗಿರ್ತಾನೆ. ಈ ಬೇರೆ ಎಣ್ಣೆ ಐಕ್ಲ ಪಟಾಯಿಸ್ಕೊಬಿಡ್ತಾವಪ್ಪ. ಈಗ ನಾನು ಆಂಟಿ ತರ ಅವನೀಗ, ನೀನ್ ಇನ್ನು ಹುಡುಗನ್ ತರ ಇದೀಯ. ನೀನ್ ಯಾರು ಪಟಾಯಿಸ್ಕೋಬೋದಿ ಹಂಗಾರೆ? ನಾವು ಒಯ್ತಿಲ್ವಲ್ಲ ಹಂಗೆ, ಯಾರು ಪಟಾಯಿಸ್ಕೊಡ್ಬೇಕು? ನೀನ್ ಹೇಳ್ದಲ್ಲ, ಈಗ ನೀನ್ ಹೇಳ್ದಲ್ಲ ಅದ್ ಕೇಳ್ದೆ. ಏನ್ ಪಟಾಯಿಸಿದ್ರು ಟ್ರೈ ಮಾಡಿದ್ರು ನಾವು ಬೆಳಿಕಿಲ್ವಲ್ಲ. ಈಗ ಒಂದೊಂದು ಸಾಕಕ್ಕೆ ಆಯ್ತಾ ಇಲ್ಲ, ಇನ್ನ 2 ಪಟಾಯಿಸೋದ ₹1 ಸಂಪಾದನೆ ಇಲ್ಲ, ಅದೇ ಇಲ್ಲ. ಮಾಡ್ಬೇಕು ನೀನಂದ ಕಮ್ಮಿ ಇಲ್ಲ ಮಾತಿಗೆ. ಆಮೇಲೆ ಈಗೆಲ್ಲ RCB ಮ್ಯಾಚು IPL ಸ್ಟಾರ್ಟ್ ಆಗ್ಬಿಟ್ಟದೆ. ಇದು ಹೆಂಗೆ ಅಂತಂದರೆ ಹೋಯ್ತಾ ಆಗೋಯ್ತದೆ. ಒಂಥರ ಹಬ್ಬ, ಕರ್ನಾಟಕಕ್ಕೆ ಒಂದು ದೊಡ್ಡ ಹಬ್ಬದ ಥರ ಆಗೋಗುತ್ತೆ. ಕಬಡ್ಡಿ ಅದುವೇ RCB ಕಬಡ್ಡಿ ಸ್ಟಾರ್ಟ್ ಆಗಿದೆ ಅಲ್ವಾ? ನಡೀತಾ ಇತ್ತು ಕಬಡ್ಡಿ, RCB ಕಬಡ್ಡಿ. ಅದೇ ನೋಡ್ರಿ, ಕಬಡ್ಡಿ ಅಂದ್ಬಿಟ್ಟು ನಮ್ ಇದಿರಲ್ಲ, ಊರಲ್ಲೆಲ್ಲ ಹೋಗಿದ್ದು ನೋಡಕ್ಕೆ. ನಾವು ಹೋಗ್ನೇ ಇಲ್ಲ, ನೋಡಕ್ ಹೋಗ್ಬೋದಾಗಿತ್ತು. ಕಬಡ್ಡಿ ಅಂತೆ ಚೆನ್ನಾಗಿ ನಡೀತಾ ಇತ್ತಂತೆ. ಅಲ್ಲಿಗೆ ನಮ್ಗೆ ಸೌಂಡ್ ಕೇಳಿಸ್ತಿತ್ತು, ಸಾಂಗು ಮತ್ತೆ ಇದು ಎಲ್ಲ ನಮ್ ಇದಕ್ಕೆ ಕೇಳಿಸ್ತಿತ್ತು ನಮ್ಮ ಮನೆಗೆ. ಅಲ್ಲಿಗೆ ಅದೇ ಮೈಕಲ್ ಅನೌನ್ಸ್ ಮಾಡ್ತಾರಲ್ಲ, ಅದು ಅವ್ರು ಆಡೋದಲ್ಲ. ಈಗ IPL ಮುಗಿಯೋದಕ್ಕೆ ಹೆಂಗಾಗೋಯ್ತದೆ ಅಂತಂದ್ರೆ ಕರ್ನಾಟಕ ತುಂಬ ಅದು ದೊಡ್ಡ ಹಬ್ಬದ ಥರ ಆಗೋಯ್ತದೆ. ಅದೆಷ್ಟು ಮನೆಗಳು ಹಾಳಾಗೋದವೋ, ಬೆಟ್ಟಿಂಗ್ ಕಟ್ಕೊಂಡು ಇನ್ನೇನಿಲ್ಲ, ಬರೀ ಮಾತೆತ್ತಿದ್ರೆ ಬೆಟ್ಟಿಂಗೇ ನಡೆಯೋದು. ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಾಗೋಗಿದೆ ಅಂತಂದರೆ ಆ ಥರದಕ್ಕೆ ಹೆಚ್ಚು ಮನ್ನಣೆ ಒತ್ತು ಕೊಡೋದು, ಅದನ್ನ ಹೈಪ್ ಮಾಡೋದು, ಅಭಿಮಾನ ಇರಲಿ. ಈಗ ನಾವು ಮ್ಯಾಚೇ ನೋಡಿಕ್ಕಿಲ್ಲ. ಬೆಂಗಳೂರು RCB ಅಂದ್ರೆ ಬೆಂಗಳೂರು ಆಯಿತು, ಏನೋ ಗೆಲ್ಲಿ. ಕೊಡಪ್ಪ ಫೋನ್ ಕೊಡವ ಅಣ್ಣ. ಹೇಳಿ, ಚೆನ್ನಾಗಿವಣ್ಣ. ಗ್ರೂಪ್ ರೇಸ್ ಇನ್ನೂ ಏನು ಡೇಟ್ ಹಾಕ್ಸಿಲ್ಲ ಅಣ್ಣ. ಇಲ್ಲ, ಇನ್ನೊಂದು 20% ಇರ್ಬೇಕು ಕೆಲಸ. ಹಾಂ ಆರಾಮಣ್ಣ. ಓಕೆ ಅಣ್ಣ. ಎಲ್ಲಿಂದ ಇಲ್ಲಿ ಗಂಟ ಫೋನ್? ಚಾಮರಾಜನಗರದಿಂದ ಗ್ರೂಪ್ ರೇಸ್ ಆಯ್ತಾ ಅಂತ ಫೋನು. ಯಾರು ಸಿಕ್ಕಿದ್ರು ಹಂಗೆ ಕೇಳ್ತಾವ್ರೆ. ಅಯ್ಯೋ ಸುಮ್ಮನೆ ಇಲ್ಲಿ ನಮ್ಮ ಕಷ್ಟ. ನಮಗೆ ದುಡ್ಡು ಹೆಂಗಪ್ಪ ಮುಂಚೆನೆ ಅನ್ನೋ ಕಷ್ಟ ನನಗೆ. ಇತ್ತಗೆ ಫೋನ ಹೊಡೆದಿ ಸಾಕಾಗೋಯ್ತದೆ. ಫೋನ್ ಮಾಡಿದ್ರು ಗೊತ್ತಾಯಿಲ್ಲ. ಅಣ್ಣ ಒತ್ತರಿಗೆ ಸಂದೆ ಅಂತ 15 ದಿನ 20 ದಿನ 1 ತಿಂಗಳು ತಳ್ಳೇ ಬಿಡ್ತಾರೆ. 1 ತಿಂಗಳಲ್ಲ ಮುಗೀತು. ಹಿಂಗಾಗಿ ನಮ್ಮ ಕಷ್ಟ ನಮ್ಗೆ ಕೂತದೆ. ಏನು ಮಾಡನೆ, ಎತ್ತಗೆ ಅಂತ ಹೊಡೆದಾಡನೆ, ಇವಳ ಕಟ್ಕೊಬಿಟ್ಟು ಸುಮ್ಮನೆ. ಅದೇನು RCB ಹಂಗೆ ಏನಿಲ್ಲ, ನಡೀತಾ ಇರೋದು ಈಗ ಬೆಟ್ಟಿಂಗು, ಬರೀ ಬೆಟ್ಟಿಂಗು. ಅಭಿಮಾನ ಮನಸ್ಸಲ್ಲಿದ್ರೆ ಸಾಕು. RCB ಬೆಂಗಳೂರು ಗೆಲ್ಲಿ, ಏನೋ ಒಂದು ಕ್ರೇಜ್ ಇರಲಿ. ಬರೀ ಬೆಟ್ಟಿಂಗೆ ಅದೆಷ್ಟು ಮನೆ ಹಾಳಾಗೋದವೋ, ಅದೆಷ್ಟು ಜನ ಸಾಲ ಮಾಡ್ಕೊಂಡು ಬೆಂಗಳೂರು ಬಿಟ್ಬಿಟ್ಟಾರೋ. ಸಿಟಿ ಬಿಟ್ಬಿಡ್ತಾರೆ, ಹಳ್ಳಿಗೆ ಹೊಂಟ್ಕೋತಾರೆ. ಹಳ್ಳಿಲೂ ಆಡ್ತಾರೆ. ಬರೀ ಬೆಟ್ಟಿಂಗೆ ನಡೆಯೋದು. ಅದ್ಯಾವುದೋ ಆಪ್ಗಳಲ್ಲೂ ಆಡೋರಂತೆ. ನಾವಂತೂ ಅದೇನು ಇಂಟ್ರೆಸ್ಟ್ ಇಲ್ಲ. ನಾನು ಬೆಂಗಳೂರಲ್ಲಿದ್ದಾಗ ಹಂಗೆ ಬಾರಲ್ಲಿ ಕೆಲಸ ಮಾಡುವಾಗ ನೋಡ್ತಿದ್ದೆ ನಾನು ಸುಮಾರಾಗಿ. ಅಂಥ ಇಂಟ್ರೆಸ್ಟ್ ಇಲ್ಲ. ಅವಾಗ ಬಿಟ್ಟಿರೋದಕ್ಕೆ ನಾನು ಇತ್ತೀಚೆಗೂ ಏನು ನೋಡೋಲ್ಲ. ನಾವು ಮನೆಗಳಂದ್ರೆ 8:30-9 ಗಂಟೆಗೆಲ್ಲ ಮನೆಗೆ ಬಿಡ್ತೀವಿ. ಅದು ಯಾವ ಮ್ಯಾಚ್ ಇದ್ರು, ಅದು ಫೈನಲ್ ಇದ್ರೂ ಅಷ್ಟೇ ಹೋಗ್ತಾರೆ. ಅವತ್ತಿಗೆ ಅದೇನೋ ರಿಪ್ಲೈ ಆಗ್ತಾರಲ್ಲ, ಅವಾಗ ನೋಡ್ಕೊಳ್ಳೋದು ಅಷ್ಟೇ. ಈ ವಿಡಿಯೋ ಮುಖಾಂತರ ಹೇಳೋದೇನಪ್ಪ ಅಂದರೆ,
ಜೂಜು ಅನ್ನೋದು ಈಗ ಏನೋ ಎಣ್ಣೆ ಕಲ್ತಿದ್ರೆ ಒಂದು 500 ರೂಪಾಯಿ ಖಾಲಿ ಆಗುತ್ತೆ ಅಂದ್ಕೊಳ್ಳಿ, ಅಥವಾ 1,000 ಖಾಲಿ ಆಗುತ್ತೆ ಅಂದ್ಕೊಳ್ಳಿ. ಈ ಜೂಜಾಡೋದು ಕಲ್ತ್ರೆ ಏನಾಗುತ್ತೆ ಅಂತಂದರೆ ಅವನು ಒಂದು ತಿಂಗಳಿಗೆ 50,000 ಸಂಪಾದನೆ ಮಾಡಿದ್ರು 50,000 ಒಂದೇ ದಿನಕ್ಕೆ ಬೇಕಾದ್ರೆ ಬೆಟ್ಟಿಂಗ್ ಕಟ್ಟಿ ಸೋತ್ಬಿಡ್ತಾರೆ. ಜೂಜು ಅನ್ನೋದು ಮಾರಕ, ಫಾಸ್ಟ್ ಪಾಯ್ಸನ್ ಇದ್ದಂಗೆ, ಈ ಎಣ್ಣೆ ಸ್ಲೋ ಪಾಯ್ಸನ್ ಇದ್ದಂಗೆ. ಆ ಥರ ಬೆಟ್ಟಿಂಗು ಅವೆಲ್ಲ ತಪ್ಪು, ಅವೆಲ್ಲ ಆಡಬಾರ್ದು. ಏನೋ ಖುಷಿಗೆ ಮ್ಯಾಚ್ ನೋಡ್ಲಿಬೇಕಾರೆ ಏನೋ ಸಪೋರ್ಟ್ ಮಾಡಲಿ, ಒಂದು ಸ್ವಲ್ಪ ಕ್ರೇಜ್ ಇರಲಿ. ಅದು ಬಿಟ್ಟರೆ ಅಭಿಮಾನ ಒಂದು ಸ್ವಲ್ಪ ಇರಬೇಕೇ ಹೊರತು ಹುಚ್ಚ ಅಭಿಮಾನ ಆಗಲಿ, ಅದನ್ನೇ ಬೆಟ್ಟಿಂಗ್ ಆಡ್ಕೊಂಡು ಲೈಫ್ ಹಾಳು ಮಾಡ್ಕೊಳ್ಳೋದಾಗಲಿ ಇದ್ಯಾವುದು ಇರಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಸಲೇ ಎಷ್ಟೊತ್ತಾಯ್ತಪ್ಪ? ಇನ್ನು ಯಾವ್ಯಾವ ಸುತ್ತಲೇ ಎಷ್ಟು ಥರದ 1 2 3 4 5 ಥರ ಸೊಪ್ಪು ತಂದಿರೋದು. ಸೊಪ್ಪನೇ 5 ಥರ ತಂದೀನಿ ಅಂದರೆ ಇನ್ನು ತರಕಾರಿ ಎಷ್ಟೆಷ್ಟು ತಂದೀನಿ ಗೊತ್ತಾ? ಅಯ್ಯೋ ಭಯಂಕರ ತಂದೀನಿ. ಅವು ಸೋಸಕ್ಕೂ ಕಷ್ಟ, ನಾವು ಸೋಸ್ಕೊಡ್ಬೇಕು. ಏನು ಮಾಡಿದ್ರೆ ಹಾಂ 100 ರೂಪಾಯಿ 300 ರೂಪಾಯಿ ಸೊಪ್ಪಯ್ಯ. ಸೋಸ ಮುಕ್ಕ ಸೋಸ ಮುಕ್ಕ ಉಂಕನ ಸೋಸ ಮುಕ್ಕ ಉಂಕನ ಬರೀ 100 ರೂಪಾಯಿ ಕೊಟ್ಟಿದ್ದಾರಂತ. ಬರೀ 100 ರೂಪಾಯಿ ಅಲ್ಲಿ. ಅಯ್ಯೋ ಹೊಡಿತಾಳೆ, ಇಲ್ಲಿಗೆ ಸಾಕು, ಲಾಸ್ಟ್ ಮಾಡ್ತೀನಿ. ಹೊಡಿತಾಳೆ, ಹೊಡಿಯಪ್ಪ.